ಇಲ್ವಲ್ಲ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಬಿಜೆಪಿ ಚುನಾವಣೆ ಗೆಲುವಿನ ಗುಟ್ಟು ಸಿಎಂ ಬದಲಾವಣೆಯಲ್ಲಿ ಅಡಗಿದ್ಯಾ? ಸಿಎಂ ಬದಲಾಯಿಸದೆ ಚುನಾವಣೆ ಎದುರಿಸಿದ ರಾಜ್ಯಗಳಲ್ಲಿ ಬಿಜೆಪಿಗೆ ಸೋಲು. 5 ವರ್ಷದಲ್ಲಿ 6 ಚುನಾವಣೆ. ಬಿಜೆಪಿ ಸೋಲಿನ ಮಹಾ ರಹಸ್ಯ ಹೊರಬಿತ್ತ. ಕರ್ನಾಟಕದಲ್ಲೂ ಕಮಲ ನಾಯಕರಿಗೆ ಗಡ್ಡ ಹಾಯ್ ಮಾಡ್ತಾ ಮಾಸ್ಟರ್ ಪ್ಲಾನ್. ರಾಜ್ಯ ಬಿಜೆಪಿಗೂ ತ್ರಿಮೂರ್ತಿಗಳು ಕೊಡ್ತಾರ ಬಿಗ್ ಶಾಕ್. ದಿಲ್ಲಿ ಹೈ ಸೀಕ್ರೆಟ್ ವಿಶೇಷ ವರದಿ ನಿಮ್ಮ ಮುಂದೆ. ಸಿಎಂ ಬದಲಾಯಿಸದೇ ಇದ್ದ ರಾಜ್ಯಗಳಲ್ಲಿ ಬಿಜೆಪಿಗೆ ಸೋಲಾಗ್ತಿದೆಯಾ? ಐದು ವರ್ಷ 6 ಚುನಾವಣೆ, ಬಿಜೆಪಿ ಸೋಲಿನ ಮಹಾರಹಸ್ಯ. ಹೈ ಮಾಸ್ಟರ್ ಪ್ಲಾನ್. ರಾಜ್ಯ ಬಿಜೆಪಿಗೆ ತ್ರಿಮೂರ್ತಿಗಳು ಕೊಡ್ತಾರ ಶಾಕ್. ಸಾರ್ವತ್ರಿಕ ಚುನಾವಣೆಗೆ ಇನ್ನೂ ಕೇವಲ 10 ತಿಂಗಳು ಬಾಕಿ ಇದೆ. ಆದರೆ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಯಾವ ಸೂಚನೆಯೂ ಕಾಣಿಸ್ತಾ ಇಲ್ಲ. ಸಂಪುಟ ಸರ್ಜರಿ ಡೌಟು ಎಂದೇ ವದಂತಿಗಳು ಎದ್ದಿದೆ. ಆದರೆ ಸಿಎಂ ಬೊಮ್ಮಾಯಿ ಮಾತ್ರ ಪದೇ ಪದೇ ಡೆಲ್ಲಿಗೆ ಹೋಗ್ತಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಶುಕ್ರವಾರವೂ ದಿಢೀರನೆ ಸಿಎಂ ಬೊಮ್ಮಾಯಿ ದಿಲ್ಲಿಗೆ ಹೋಗಿ ಮತ್ತೆ ಶನಿವಾರ ವಾಪಸ್ಸಾಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗಿ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿ ವಾಪಸ್ಸಾಗಿದ್ರು. ಅಂದೇ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗುತ್ತೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತಾನೆ ಹೇಳಲಾಗ್ತಿತ್ತು. ಆದರೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ. ಇದೀಗ ಸಾಲು ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಂಪುಟ ಸರ್ಜರಿ ಅನುಮಾನ ಎಂಬ ಊಹಾಪೋಹಗಳು ಹರಿದಾಡ್ತಿದೆ. ಆದರೆ ಪದೇ ಪದೇ ಸಿಎಂ ಬೊಮ್ಮಾಯಿ ದಿಲ್ಲಿಗೆ ಹೋಗ್ತಿರೋದು ಈಗ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ನಾಯಕತ್ವ ಬದಲಾವಣೆಯ ಗುಸುಗುಸು ಮತ್ತೆ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡಲಾರಂಭಿಸಿದೆ. ನಾಯಕತ್ವ ಬದಲಾವಣೆ ಆಗಲ್ಲ, ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆ ಎದುರಿಸಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಈಗಾಗಲೇ ಹೇಳಿದ್ದಾರೆ. ಲಾಸ್ಟ್ ಟೈಮ್ ರಾಜ್ಯಕ್ಕೆ ಭೇಟಿ ಕೊಟ್ಟ ಅಮಿತ್ ಶಾ ಕೂಡ ನಾಯಕತ್ವ ಬದಲಾವಣೆಯ ಗುಸುಗುಸು ಸುದ್ದಿಗೆ ಫುಲ್ ಸ್ಟಾಪ್ ಇಟ್ಟಿದ್ರು. ಆದರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮೇ 1ರಂದು ಕೊಟ್ಟಿದ್ದ ಹೇಳಿಕೆ ಕಮಲ ಪಾಳ್ಯದಲ್ಲೇ ಬಿರುಗಾಳಿ ಎಬ್ಬಿಸಿತ್ತು. ಪದೇ ಪದೇ ರಾಜಕೀಯ ಬದಲಾವಣೆಯೇ ಬಿಜೆಪಿ ಶಕ್ತಿ ಅಂತ ಮೈಸೂರಿನಲ್ಲಿ ಬಿಎಲ್ ಸಂತೋಷ್ ಹೇಳಿದ್ದ ನಂತರದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಎಂಬ ಚರ್ಚೆಗಳು ಮತ್ತೆ ಹುಟ್ಕೊಂಡಿದ್ವು. ಯಾರು ಹೆದರಬೇಕಾಗಿಲ್ಲ. ನಾನು ಹೇಳಿದ್ರೆ, ನಾನು ಉದಾಹರಣೆಗೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಡೆಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ನಾವು ಸಿಟ್ಟಿಂಗ್ ಕಾರ್ಪೊರೇಟರ್ಗಳಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ, ಎಲ್ಲವನ್ನೂ ಹೊಸಬರಿಗೆ ಕೊಡ್ತೀವಿ ಅಂತ ಫೈನಲ್ ಮಾಡ್ತಾರೆ. ಈ ಸಲ ಗುಜರಾತ್ ಕಾರ್ಪೊರೇಷನ್ ಎಲೆಕ್ಷನ್ಗಳಾದಾಗ 2 ಬಾರಿ ನಿಂತಿರೋರು ಎಲ್ಲರನ್ನೂ ಸಾಮೂಹಿಕವಾಗಿ ನಿವೃತ್ತಿ ಮಾಡಿದ, ಮತ್ತು ಅವ್ರು ಫಸ್ಟ್ ಸರ್ಕಲ್ಗೂ ಟಿಕೆಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ. ಹಾಗಾಗಿ ಹೋಲ್ ಲಾಟ್ ಇವತ್ತು ಗುಜರಾತ್ ನಲ್ಲಿ ಮೀಟಿಂಗ್ ನಲ್ಲಿ ಹೋಗಿ ಕೂತ್ಕೊಂಡ್ರೆ ಹೋಲ್ ಲಾಟ್ ಇವತ್ತು ಪಕ್ಷದ ಕಾರ್ಯಕರ್ತರು ಮುಂದೆ ಬಹಳ ಹಿಂದೆ ಕೂತ್ಕೊಳ್ತಾ ಇದ್ದವರೆಲ್ಲ ಮುಂದೆ ಬಂದ್ಬಿಟ್ಟಿದ್ದಾರೆ. ಕೆಲವು ಪಕ್ಷಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಹಿಂದೆ ಕೂತ್ಕೊಳ್ಳೋರು ಪರ್ಮನೆಂಟ್ ಹಿಂದೆನೆ ಕೂತಿರ್ತಾರೆ ಅನ್ನೋ ಪರಿಸ್ಥಿತಿ ಇದೆ. ಅದನ್ನು ಸರಿ ಮಾಡೋ ಧೈರ್ಯನೂ ಇವತ್ತು ಪಾರ್ಟಿಗೆ ಬಂದಿದೆ, ತಾಕತ್ತು ಕೂಡ ಪಾರ್ಟಿಗೆ ಬಂದಿದೆ. ಇದೆಲ್ಲವೂ ಎಲ್ಲಾ ಕಡೆ ಆಗುತ್ತೆ ಅಂತ ನಾನೇನು ಹೇಳ್ತಾ ಇಲ್ಲ ಒಂದ್ಸಲಿ. ಆದ್ರೆ ಯಾವ್ದನ್ನು ಬೇರೆ ಪಕ್ಷಗಳು ಕನಸ್ಮನಸ್ಸನ್ನು ಊಹಿಸಕ್ಕೆ ಸಾಧ್ಯ ಇಲ್ವೋ, ಇವತ್ತು ಭಾರತೀಯ ಜನತಾ ಪಕ್ಷ ಬದಲಾವಣೆಗೆ ತನ್ನನ್ನು ಒಗ್ಗಿಸ್ಕೊಳ್ಬೇಕು ಅಂತಕ್ಕಂಥ ಆಕಾಂಕ್ಷೆಯ ಕಾರಣಕ್ಕೆ ಮತ್ತು ಆ ಬದಲಾವಣೆಯನ್ನು ತಂದುಕೊಳ್ಬಹುದು ಅಂತಕ್ಕಂಥ ಸಾಮರ್ಥ್ಯದ ಕಾರಣಕ್ಕೆ ಇವತ್ತು ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಮಂತ್ರಿಮಂಡಲ ಬದಲಾಗ್ತಾರೆ. ಹೊಸತನ ತರಬೇಕು ಅಂತ, ಯಾವುದೇ ದೂರು ಅಂತಲ್ಲ, ಆದ್ರೆ ಹೊಸತನ ತರಬೇಕು ಅಂತ. ಗುಜರಾತ್ನಲ್ಲಿ ಮಾಡಿರೋ ಬದಲಾವಣೆ ಬಗ್ಗೆ ಉಲ್ಲೇಖಿಸ್ತಾ ಹೀಗೆ ಹೇಳಿದ್ರು ಬಿಎಲ್ ಸಂತೋಷ್. ಇದೊಂದು ಹೇಳಿಕೆ ಕೇಸರಿ ಪಾಳ್ಯದಲ್ಲಿ ಭಾರೀ ಸಂಚಲನ ಎಬ್ಬಿಸಿತ್ತು. ಹಾಗಾದ್ರೆ ನಾಯಕತ್ವ ಬದಲಾವಣೆಗೆ ಸಜ್ಜಾಗಿದ್ಯಾ ಬಿಜೆಪಿ ಹೈಕಮಾಂಡ್? ಸಂಪುಟ ಸರ್ಜರಿ ಮುಂದೂಡ್ತಾ ಇರೋದ್ರ ಹಿಂದಿನ ಸೀಕ್ರೆಟ್ ಏನು? ತ್ರಿಮೂರ್ತಿಗಳ ಕರ್ನಾಟಕ ಕಾರ್ಯತಂತ್ರ ಹೇಗಿದೆ?
ಯಾಕೆ ಈಗ ಮತ್ತೆ ನಾಯಕತ್ವ ಬದಲಾವಣೆಯ ಚರ್ಚೆ ಶುರುವಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಬಿಜೆಪಿ ಚುನಾವಣಾ ಗೆಲುವಿನ ಮಹಾ ರಹಸ್ಯವೊಂದನ್ನು ನಿಮ್ಮ ಮುಂದೆ ಇಡಲೇಬೇಕು. ಬದಲಾವಣೆ ಅಂಶದಲ್ಲಿದ್ದ ಬಿಜೆಪಿ ಗೆಲುವಿನ ಗುಟ್ಟು. ಸಿಎಂ ಬದಲಾಯಿಸದ ಕಡೆ ಬಿಜೆಪಿ ಸೋತಿದ್ದು ನಿಜಾನ? 2014ರಿಂದ ದೇಶದಲ್ಲಿ ಬಿಜೆಪಿ ಚುನಾವಣಾ ತಂತ್ರಗಾರಿಕೆ ಇತರೆ ಪಕ್ಷಗಳ ಚುನಾವಣೆಯಿಂದ ಚುನಾವಣೆಗೂ ಹೇಗೆ ಬೆಸ್ತು ಬೀಳಿಸ್ತಾ ಬಂದಿದೆ ಅನ್ನೋ ಇತಿಹಾಸ ಕಣ್ಮುಂದೆನೇ ಇದೆ. ಚುನಾವಣೆ ಬಂತಂದ್ರೆ ಸಾಕು ಬಿಜೆಪಿ ತಂತ್ರಗಾರಿಕೆ, ಬಿಜೆಪಿ ಹೈಕಮಾಂಡ್ ನಾಯಕರ ಮಾಸ್ಟರ್ ಪ್ಲಾನ್ಗಳು ಎದುರಾಳಿ ಪಕ್ಷವನ್ನ ಧೂಳೀಪಟ ಮಾಡುತ್ತಲೇ ಬಂದಿದೆ. ಅನ್ಯ ಪಕ್ಷದವರಿಗೆ ಮಾತ್ರವಲ್ಲ, ಬಿಜೆಪಿ ಹೈಕಮಾಂಡ್ ಚುನಾವಣಾ ರಣತಂತ್ರಗಳು ಸ್ವತಃ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟಿದ್ದು ಇದೆ. ರಾಜ್ಯ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ಹೊಸ ರಾಜಕೀಯ ತಂತ್ರಗಾರಿಕೆಯನ್ನ ಪ್ರಯೋಗಿಸುವ ಮೂಲಕ ಆಯಾ ರಾಜ್ಯಗಳ ಬಿಜೆಪಿ ನಾಯಕರಿಗೆ ಅಮಿತ್ ಶಾ, ನಡ್ಡಾ, ಮೋದಿ ಶಾಕ್ ಕೊಡ್ತಾನೆ ಬಂದಿದ್ದಾರೆ. ಈ ಶಾಕ್ಗಳಲ್ಲಿ ಪ್ರಧಾನವಾಗಿರೋದು ಸಿಎಂ ಬದಲಾವಣೆ ತಂತ್ರಗಾರಿಕೆ. ಎಸ್, ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಸಿಎಂ ಬದಲಾವಣೆ ಮಾಡೋದು ಹೈಕಮಾಂಡ್ನ ಹೊಸ ಪ್ಲಾನ್ಗಳಲ್ಲಿ ಒಂದು. ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡ ನಾಯಕತ್ವ ಬದಲಾವಣೆಯ ದಿಟ್ಟ ನಿರ್ಧಾರಕ್ಕೆ ಇದುವರೆಗೂ ಸೋಲಾಗಿದ್ದೇ ಇಲ್ಲ. ಆದರೆ ಯಾವಾಗ ಸಿಎಂ ಬದಲಾವಣೆ ಮಾಡಿಲ್ವೋ ಆಗ ಮಾತ್ರ ಕಮಲಕ್ಕೆ ಆಘಾತ ತಟ್ಟಿದೆ. ಹೌದು, ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ಸಿಎಂ ಬದಲಾವಣೆ ಮಾಡದೆ ಚುನಾವಣೆ ಎದುರಿಸಿದ 6 ರಾಜ್ಯಗಳಲ್ಲಿ ಕಮಲ ಸೋತ ಉದಾಹರಣೆ ಇದೆ. ಆದರೆ ಹೀಗೆ ಸೋತ ಕೆಲವೆಡೆ ಆಪರೇಷನ್ ಕಮಲ ಅಥವಾ ಪ್ರಾದೇಶಿಕ ಪಕ್ಷಗಳ ಜೊತೆ ಕೈಜೋಡಿಸಿ ಸರ್ಕಾರ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಹೀಗೆ ನಾಯಕತ್ವ ಬದಲಾವಣೆ ಮಾಡದ ಕಡೆ ಸೋತ ಕಾರಣದಿಂದಲೇ ಬಿಜೆಪಿ ಚುನಾವಣಾ ಹೊಸ್ತಿಲಲ್ಲಿರುವ ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆ ಅಸ್ತ್ರ ಪ್ರಯೋಗಿಸುತ್ತಾ ಬಂದಿದೆ ಅಂತ ಹೇಳಲಾಗ್ತಿದೆ. ಸಿಎಂ ಬದಲಾಯಿಸದೆ ಎಲ್ಲೆಲ್ಲಿ ಅಧಿಕಾರ ಕಳೆದುಕೊಳ್ತು ಕಮಲ? ನಾಯಕತ್ವ ಬದಲಾವಣೆಯೇ ಬಿಜೆಪಿ ಗೆಲುವಿನ ರಹಸ್ಯನ? ಬಿಜೆಪಿ ಕಳೆದ 5 ವರ್ಷಗಳಲ್ಲಿ ಅಧಿಕಾರದಲ್ಲಿದ್ದ 6 ರಾಜ್ಯಗಳಲ್ಲಿ ಸಿಎಂ ಬದಲಾವಣೆ ಮಾಡಿರಲಿಲ್ಲ. ಸಿಎಂ ಬದಲಾವಣೆ ಮಾಡದೆಯೇ ಅತಿಯಾದ ಆತ್ಮವಿಶ್ವಾಸದಿಂದ ಚುನಾವಣೆಯನ್ನ ಎದುರಿಸಿತು. ಆದರೆ ಹೀಗೆ ಚುನಾವಣೆ ಎದುರಿಸಿದ 6 ರಾಜ್ಯಗಳಲ್ಲಿ ಬಿಜೆಪಿ ಸೋತ ಇತಿಹಾಸ ಇದೆ. ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಬಿಜೆಪಿ ಸಿಎಂ ಬದಲಾವಣೆ ಮಾಡದೆ ಚುನಾವಣೆಗೆ ಹೋಗಿತ್ತು. ಆದರೆ ಹೀಗೆ ಬಿಜೆಪಿ ಅಧಿಕಾರದಲ್ಲಿದ್ದ ಈ 6 ರಾಜ್ಯಗಳಲ್ಲಿ ಸಿಎಂ ಬದಲಾವಣೆ ಮಾಡದೆ ಚುನಾವಣೆಗೆ ಹೋದ ಬಿಜೆಪಿ ತೀವ್ರ ಮುಖಭಂಗ ಅನುಭವಿಸಿತ್ತು. ಉದಾಹರಣೆಗೆ ಹೇಳೋದಾದರೆ 2013ರ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ವಸುಂಧರಾ ರಾಜೆ ಸಿಎಂ ಆದ್ರು. ಆದರೆ ರಾಜೆ ವಿರುದ್ಧ ಆಡಳಿತ ವಿರೋಧಿ ಅಲೆ ಏಳಿತು. ಇದನ್ನ ಬಿಜೆಪಿ ಹೈಕಮಾಂಡ್ ಲೆಕ್ಕಿಸಲಿಲ್ಲ. ವಸುಂಧರಾ ರಾಜೆಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸದೆ ಚುನಾವಣೆ ಎದುರಿಸಿತು. ಪರಿಣಾಮ 2018ರ ರಾಜಸ್ಥಾನ ಚುನಾವಣೆಯಲ್ಲಿ ಬಿಜೆಪಿ ಸೋತಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಏರಿತು. ಇನ್ನು ಛತ್ತೀಸ್ಗಢದಲ್ಲೂ ಹೀಗೆ ಆಯಿತು. ಛತ್ತೀಸ್ಗಢದಲ್ಲಿ 2018ರವರೆಗೆ ಅಂದ್ರೆ ಸುಮಾರು 15 ವರ್ಷಗಳಿಂದ ಸತತವಾಗಿ ಬಿಜೆಪಿಯೇ ಗೆಲ್ತಾ ಬಂದು ರಮಣ್ ಸಿಂಗ್ ಸಿಎಂ ಆಗಿ ಆಯ್ಕೆಯಾಗ್ತಾ ಬಂದಿದ್ರು. ಬಿಜೆಪಿ ಇಲ್ಲೂ ಕೂಡ 2018ರ ಚುನಾವಣೆಗೂ ಮುನ್ನ ನಾಯಕತ್ವ ಬದಲಾವಣೆ ಮಾಡೋ ಗೋಜಿಗೆ ಹೋಗಲಿಲ್ಲ. 2018ರ ಛತ್ತೀಸ್ಗಢ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಏರಿತು. ಸೇಮ್ ಇದೇ ರಿಸಲ್ಟ್ ಜಾರ್ಖಂಡ್ನಲ್ಲೂ ರಿಪೀಟ್ ಆಗಿತ್ತು. ಜಾರ್ಖಂಡ್ನಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. 2019ರ ವಿಧಾನಸಭಾ ಚುನಾವಣೆಗೂ ಮೊದಲು ಬಿಜೆಪಿ ಸಿಎಂ ಬದಲಾವಣೆ ಮಾಡಿರಲಿಲ್ಲ. ಅಂದು ಸಿಎಂ ಆಗಿದ್ದ ರಘುಬಾರ್ ದಾಸ್ ನೇತೃತ್ವದಲ್ಲೇ ಬಿಜೆಪಿ 2019ರ ಚುನಾವಣೆ ಎದುರಿಸಿತು. ಪರಿಣಾಮ 2019ರ ಜಾರ್ಖಂಡ್ ಎಲೆಕ್ಷನ್ನಲ್ಲಿ ಬಿಜೆಪಿ ಅಧಿಕಾರವನ್ನ ಕಳೆದುಕೊಳ್ತು. ಕಾಂಗ್ರೆಸ್ ಮಿತ್ರ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರಕ್ಕೆ ಏರಿತು.
ಇನ್ನು 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ಏರಿಸುವಲ್ಲಿ ವಿಫಲರಾದ್ರು. ಪರಿಣಾಮ ಎನ್ಸಿಪಿ, ಕಾಂಗ್ರೆಸ್, ಶಿವಸೇನೆ ಮೈತ್ರಿ ಸರ್ಕಾರ ರಚನೆಯಾಯಿತು. ಇನ್ನು 2019ರಲ್ಲಿ ಹರಿಯಾಣದಲ್ಲಿ ಸಿಎಂ ಆಗಿದ್ದ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆ ಎದುರಿಸಿತು. ಆದರೆ ಅತಂತ್ರ ರಿಸಲ್ಟ್ ಬಂತು. ಕೊನೆಗೆ ಹರಸಾಹಸ ಪಟ್ಟು ಬಿಜೆಪಿ ಅಧಿಕಾರಕ್ಕೆ ಏರುವಲ್ಲಿ ಯಶಸ್ವಿಯಾಯಿತು. ಹೀಗೇನೆ 2018ರ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ನಾಯಕತ್ವವನ್ನು ಬದಲಾಯಿಸಿರಲಿಲ್ಲ. ಹೀಗಾಗಿಯೇ 2018ರ ಚುನಾವಣೆಯಲ್ಲಿ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಸೋಲುಂಡಿತ್ತು ಅಂತ ಹೇಳಲಾಗ್ತಿದೆ. ಇನ್ನು ಮಧ್ಯಪ್ರದೇಶದಲ್ಲಿ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಏರಿದ್ರು. ಆ ಬಳಿಕ ಕೈ ಶಾಸಕರು ಕಮಲ ಪಡೆ ಸೇರಿ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ದು ಈಗ ಇತಿಹಾಸ. ಆದರೆ ಕಳೆದ 5 ವರ್ಷಗಳಲ್ಲಿ ನಡೆದ ಈ 6 ಚುನಾವಣೆಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆ ಮಾಡದೆ ಚುನಾವಣೆ ಎದುರಿಸಿದ್ದು ನಿಜ. ಆ ರಾಜ್ಯಗಳಲ್ಲಿ ಸೋಲು ಕಂಡಿದ್ದು ನಿಜ. ಮಧ್ಯಪ್ರದೇಶ ಮತ್ತು ಹರಿಯಾಣದಲ್ಲಿ ಮತ್ತೆ ಅಧಿಕಾರಕ್ಕೆ ಏರಿದು ಬಿಟ್ರೆ ಇನ್ನುಳಿದ ರಾಜ್ಯಗಳನ್ನ ಬಿಜೆಪಿ ತೆಕ್ಕೆಗೆ ಎಳೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗೆ 5 ವರ್ಷಗಳಲ್ಲಿ ಈ 6 ರಾಜ್ಯಗಳಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಸೋಲೋಕೆ ಕಾರಣ ಚುನಾವಣೆಗೂ ಮೊದಲು ಸಿಎಂ ಬದಲಾವಣೆ ಮಾಡದೇ ಇರೋದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಹೀಗೆ ನಾಯಕತ್ವ ಬದಲಾವಣೆ ಮಾಡದೆ ಚುನಾವಣೆಗೆ ಹೋಗಿ ಅಧಿಕಾರದಲ್ಲಿದ್ದ ರಾಜ್ಯಗಳು ಕೈತಪ್ಪಿದ ಕಾರಣ ಬಿಜೆಪಿ ಈಗ ಪ್ರತಿ ರಾಜ್ಯದಲ್ಲೂ ವಿಧಾನಸಭಾ ಚುನಾವಣೆ ಬಂದಾಗ ನಾಯಕತ್ವ ಬದಲಾವಣೆಗೆ ಒತ್ತು ಕೊಡುತ್ತಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಇತ್ತೀಚೆಗೆ ನಡೆದ ಪಂಚರಾಜ್ಯಗಳ ಚುನಾವಣೆಗೆ ಬೆಸ್ಟ್ ಎಕ್ಸಾಂಪಲ್. ಹೌದು, ನಾಯಕತ್ವ ಬದಲಾವಣೆ ಅನ್ನೋ ಅಸ್ತ್ರದಲ್ಲಿ ಬಿಜೆಪಿಯ ಗೆಲುವಿನ ರಹಸ್ಯ ಅಡಗಿದೆ ಎಂಬುದಕ್ಕೆ ಪೂರಕವಾಗಿದೆ ಉತ್ತರಾಖಂಡ್ನಲ್ಲಿ ಸಿಕ್ಕ ಭರ್ಜರಿ ಗೆಲುವು. ಉತ್ತರಾಖಂಡ್ನಲ್ಲಿ ಬದಲಾವಣೆಯಿಂದ ಭರ್ಜರಿ ಗೆಲುವು. ಮೊನ್ನೆ ನಡೆದ ಉತ್ತರಾಖಂಡ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಆದರೆ ನೆನಪಿರಲಿ, ಇದೇ ಉತ್ತರಾಖಂಡ್ನಲ್ಲಿ ವಿಧಾನಸಭೆ ಚುನಾವಣೆಗೆ 1 ವರ್ಷ ಇದೆ ಅನ್ನುವಾಗಲೇ 4 ತಿಂಗಳಲ್ಲಿ 2 ಬಾರಿ ಸಿಎಂ ಬದಲಾವಣೆ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಹೌದು, 2017ರಲ್ಲಿ ಬಿಜೆಪಿ ಉತ್ತರಾಖಂಡ್ನಲ್ಲಿ ಗೆದ್ದು ಬಂದಾಗ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದು ತ್ರಿವೇಂದ್ರ ಸಿಂಗ್ ರಾವತ್. ಆದರೆ ಇವರ ಆಡಳಿತದ ಬಗ್ಗೆ ಸ್ವಪಕ್ಷೀಯರಲ್ಲೇ ಅಸಮಾಧಾನ ವ್ಯಕ್ತವಾಗಿ ಹೈಕಮಾಂಡ್ಗೂ ದೂರು ಹೋಗಿತ್ತು. ಹೀಗೆ ರಾಜಕೀಯ ಬಿಕ್ಕಟ್ಟು ಎದುರಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಬಿಜೆಪಿ ಹೈಕಮಾಂಡ್ 2021 ಮಾರ್ಚ್ 10ರಂದು ತ್ರಿವೇಂದ್ರ ಸಿಂಗ್ ರಾವತ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಹೈಕಮಾಂಡ್ ಹುಕುಂ ಮಾಡಿತು. ನಂತರ ಉತ್ತರಾಖಂಡ್ನಲ್ಲಿ ತೀರತ್ ಸಿಂಗ್ ರಾವತ್ರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿತು ಬಿಜೆಪಿ ಹೈಕಮಾಂಡ್. ಆದರೆ ಸಿಎಂ ಆದ ಬಳಿಕ ತೀರತ್ ಸಿಂಗ್ ಕೂಡ ಮೇಲಿಂದ ಮೇಲೆ ವಿವಾದ ಹುಟ್ಟುಹಾಕಿದ್ರು. ಮೇಲಿಂದ ಮೇಲೆ ತೀರತ್ ಸಿಂಗ್ ವಿವಾದ ಸೃಷ್ಟಿಸುತ್ತಿದ್ದಂತೆ ಅಧಿಕಾರ ಸ್ವೀಕರಿಸಿದ 4 ತಿಂಗಳಿಗೆ ಅವರನ್ನು ಸಿಎಂ ಸ್ಥಾನದಿಂದ ಕಿತ್ತೊಗೆದಿತ್ತು ಬಿಜೆಪಿ ಹೈಕಮಾಂಡ್. ಆ ಬಳಿಕ 2021 ಜುಲೈನಲ್ಲಿ ಉತ್ತರಾಖಂಡ್ ಸಿಎಂ ಆಗಿ ಪುಷ್ಕರ್ ಸಿಂಗ್ ಧಾಮಿ ಅಧಿಕಾರ ವಹಿಸಿಕೊಂಡ್ರು. ಇನ್ನು ಉತ್ತರಾಖಂಡ್ ಸಂಪುಟದಲ್ಲೂ ಬಿಜೆಪಿ ಹೈಕಮಾಂಡ್ ಹೊಸಬರಿಗೆ ಮಣೆ ಹಾಕಿತ್ತು. ಹೀಗೆ ಎಲೆಕ್ಷನ್ಗೆ 1 ವರ್ಷ ಇರುವಾಗಲೇ 4 ತಿಂಗಳಲ್ಲಿ 2 ಸಿಎಂ ಬದಲಾವಣೆ ಮಾಡಿ ಉತ್ತರಾಖಂಡ್ ಕೇಸರಿ ಪಾಳ್ಯಕ್ಕೆ ಶಾಕ್ ಕೊಟ್ಟಿದ್ದು ಈಗ ಇತಿಹಾಸ. ಆದರೆ ಉತ್ತರಾಖಂಡ್ನಲ್ಲಿ ಬಿಜೆಪಿ ಹೈಕಮಾಂಡ್ ಇಷ್ಟೆಲ್ಲ ಬದಲಾವಣೆ ಮಾಡಿದ್ರೂ ಬಿಜೆಪಿ ಭರ್ಜರಿ ಗೆಲುವಿಗೆ ಯಾವುದೇ ಅಡೆತಡೆ ಎದುರಾಗಲಿಲ್ಲ. ಮತ್ತೆ ಅಧಿಕಾರಕ್ಕೆ ಏರುವಲ್ಲಿ ಯಶಸ್ವಿಯಾಗಿದೆ. ಗುಜರಾತ್, ತ್ರಿಪುರಾದಲ್ಲೂ ಸಿಎಂ ಬದಲಾವಣೆ ಅಸ್ತ್ರ. ಇನ್ನು ಗುಜರಾತ್ನಲ್ಲೂ ಅಷ್ಟೇ. ಗುಜರಾತ್ನಲ್ಲಿ ಇದೇ ಡಿಸೆಂಬರ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇಡೀ ಗುಜರಾತ್ಗೆ ಮಾತ್ರವಲ್ಲ ದೇಶಕ್ಕೆ ಶಾಕ್ ಕೊಡುವಂತಹ ಬದಲಾವಣೆ ಮಾಡಿದ್ರು ದಿಲ್ಲಿಯ ಕಮಲಾಧಿಪತಿಗಳು. ದಿಢೀರಾಗಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಗುಜರಾತ್ನ ಸಿಎಂ ಆಗಿದ್ದ ವಿಜಯ್ ರೂಪಾನಿ ಅವರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ ಅವರನ್ನ ಸಿಎಂ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಇಷ್ಟೇ ಆಗಿದ್ರೆ ಇದರಲ್ಲಿ ಅಚ್ಚರಿ ಇಲ್ಲ ಬಿಡಿ. ಆದರೆ ಸಿಎಂ ಬದಲಾವಣೆ ಮಾತ್ರವಲ್ಲ, ಹೊಸ ಸಂಪುಟದಲ್ಲಿ 24 ಸಚಿವರಿಗೆ ಸ್ಥಾನ ಕಲ್ಪಿಸಿತ್ತು ಬಿಜೆಪಿ. ಆದರೆ ಹೀಗೆ ಹೊಸ ಸಂಪುಟದಲ್ಲಿ ಸ್ಥಾನ ಪಡೆದ 24 ಸಚಿವರ ಪೈಕಿ ಅದಕ್ಕೂ ಹಿಂದಿನ ಸಂಪುಟದಲ್ಲಿದ್ದ ಒಬ್ಬರೇ ಒಬ್ಬರು ಹಳಬರಿಗೆ ಅವಕಾಶ ನೀಡಿರಲಿಲ್ಲ.
ಅಷ್ಟೇ ಅಲ್ಲ, 24 ನೂತನ ಸಚಿವರ ಪೈಕಿ 21 ಮಂದಿ ಅದೇ ಮೊದಲ ಬಾರಿಗೆ ಸಚಿವ ಸ್ಥಾನ ಪಡೆದುಕೊಂಡಿದ್ರು. ಹೀಗೆ ಸಂಪೂರ್ಣ ಹೊಸ ಮುಖಗಳೊಂದಿಗೆ 2022ರ ವಿಧಾನಸಭಾ ಚುನಾವಣೆ ಎದುರಿಸಲು ಗುಜರಾತ್ ಬಿಜೆಪಿ ಸಜ್ಜಾಗಿದೆ. ಇನ್ನು ತ್ರಿಪುರಾದಲ್ಲೂ 2023ರಲ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ ಅಲ್ಲೂ ಸಿಎಂ ಆಗಿದ್ದ ಬಿಪ್ಲಬ್ ಕುಮಾರ್ಗೆ ಕೊಟ್ಟು ಮಾಣಿಕ್ ಸಾಹಾರನ್ನ ಪಟ್ಟಕ್ಕೇರಿಸಿದ್ದಾರೆ ದಿಲ್ಲಿ ನಾಯಕರು. ಹೀಗೆ ಒಂದೊಂದೇ ರಾಜ್ಯಗಳಲ್ಲಿ ಚುನಾವಣೆಗೂ ಮುನ್ನ ಬಿಜೆಪಿ ಸಿಎಂ ಬದಲಾವಣೆ ಮಾಡ್ತಿದೆ. ಎರಡ್ 2017ರಲ್ಲೂ ಸಿಎಂ ಬದಲಾವಣೆಯಿಂದ ಬಿಜೆಪಿಗೆ ಗುಜರಾತ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಿಕ್ಕಿತ್ತು. ಹೌದು, 2017ರಲ್ಲಿ ಚುನಾವಣೆಗೂ ಮೊದಲು ಬಿಜೆಪಿ ಹೈಕಮಾಂಡ್ ಸಿಎಂ ಆನಂದಿ ಬೆನ್ ಪಟೇಲ್ರನ್ನ ಕೆಳಗಿಳಿಸಿ ವಿಜಯ್ ರೂಪಾನಿಗೆ ಪಟ್ಟ ಕಟ್ಟಿದ್ರು. ಆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಪಡೆದಿತ್ತು ಬಿಜೆಪಿ. ಇದೀಗ ಮತ್ತೆ ಈ ವರ್ಷದ ಅಂತ್ಯದಲ್ಲಿ ನಡೆಯೋ ಚುನಾವಣೆಗೂ ಮೊದಲು ರೂಪಾನಿಯನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ಗೆ ಪಟ್ಟ ಕಟ್ಟಿದ್ದಾರೆ ದಿಲ್ಲಿ ನಾಯಕರು. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲೂ ಈಗಾಗಲೇ ಈ ಪ್ರಯೋಗ ನಡೆದು ಹೋಗಿದೆ. 2023ರಲ್ಲಿ ರಾಜ್ಯ ಚುನಾವಣೆ ನಡೆಯೋದಿದೆ. ಅದಕ್ಕೂ ಮೊದಲೇ ಅಂದರೆ 2021ರಲ್ಲಿ ಬಿಎಸ್ವೈ ಅವರನ್ನ ಬದಲಿಸಿ ಬೊಮ್ಮಾಯಿಗೆ ಪಟ್ಟ ಕಟ್ಟಿದೆ ಬಿಜೆಪಿ ಹೈಕಮಾಂಡ್. ಆದ್ರೀಗ ಒನ್ಸೆಗೆ ನಾಯಕತ್ವ ಬದಲಾವಣೆ ಚರ್ಚೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಎಸ್, ರಾಜ್ಯದಲ್ಲಿ ಈಗಾಗಲೇ ಒಂದು ಬಾರಿ ಸಿಎಂ ಬದಲಾವಣೆ ಮಾಡಿದೆ ಹೈಕಮಾಂಡ್. ಆದ್ರೂ ನಾಯಕತ್ವ ಬದಲಾವಣೆ ಬಗ್ಗೆ ಆಗಿಂದಾಗ್ಗೆ ಶುರುವಾಗೋದ್ಯಾಕೆ ಚರ್ಚೆ? ಅಷ್ಟಕ್ಕೂ ರಾಜ್ಯದಲ್ಲಿ ಭರ್ಜರಿ ಗೆಲುವು ಪಡೆಯಲು ಹೈಕಮಾಂಡ್ ಮಾಡಿರೋ ಪ್ಲಾನ್ ಏನು? ಡೀಟೇಲ್ಸ್ ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಪದೇ ಪದೇ ರಾಜಕೀಯ ಬದಲಾವಣೆ ಬಿಜೆಪಿ ಶಕ್ತಿ, ಹೀಗಂತ ಹೇಳಿದ್ದು BL ಸಂತೋಷ್. ಎಸ್, ಇದು ಸತ್ಯ ಅನ್ನೋದು ಈಗಾಗಲೇ ಪ್ರೂವ್ ಆಗೋಗಿದೆ. ಆಲ್ರೆಡಿ ಕರ್ನಾಟಕದಲ್ಲೂ ಈ ಬದಲಾವಣೆ ಆಗೋಗಿದೆ. ಆದ್ರೂ ಮತ್ತೆಯೂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ? ಸಂಪುಟ ಸರ್ಜರಿ ಆಗ್ತಿಲ್ಲ ಯಾಕೆ? ಹೈಕಮಾಂಡ್ ಪ್ಲಾನ್ ಏನು? ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಬಿದ್ಮೇಲೆ ಬಿಎಸ್ವೈ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಹೀಗೆ ಬಿಎಸ್ವೈ ಸಿಎಂ ಆದ ಒಂದೇ ವರ್ಷಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗಳು ಎದ್ದುವ. ಕೊನೆಗೂ 2 ವರ್ಷ ಅಧಿಕಾರ ನಡೆಸಿದ ಬಿಎಸ್ವೈ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಎದುರಾಯಿತು. ಹೀಗೆ ಬಿಎಸ್ವೈ ರಾಜೀನಾಮೆ ನಂತರ ಬಿಜೆಪಿ ಹೈಕಮಾಂಡ್ ಆರ್ಎಸ್ಎಸ್ ಮೂಲವಲ್ಲದ ಬಸವರಾಜ ಬೊಮ್ಮಾಯಿ ಅವರಿಗೆ ಪಟ್ಟ ಕಟ್ಟು. ಹೀಗೆ ಆಕಸ್ಮಿಕವಾಗಿ ಬೊಮ್ಮಾಯಿ ಸಿಎಂ ಕುರ್ಚಿ ಒಲಿಯಿತು. ಸಿಎಂ ಆದ ಬಳಿಕ ಬೊಮ್ಮಾಯಿ ಸಂಘ ಹಾಕಿದ ಗೆರೆ ದಾಟಲಿಲ್ಲ, ಹೈಕಮಾಂಡ್ ಮಾತು ಮೀರಲಿಲ್ಲ. ಬಿಎಸ್ವೈ ಜೊತೆಗೂ ಬಿಎಸ್ವೈ ವಿರೋಧಿ ಟೀಮ್ ಜೊತೆಗೂ ಹೊಂದಿಕೊಂಡೇ ಅಧಿಕಾರ ನಡೆಸ್ತಾ ಬಂದಿದ್ದಾರೆ. ಆದರೂ ನಾಯಕತ್ವ ಬದಲಾವಣೆ ಚರ್ಚೆ ಆಗಿಂದಾಗಲೇ ರಾಜಕೀಯ ವಲಯದಲ್ಲಿ ನಡೀತಿದೆ. ಸಿಎಂ ಆದ ಬಳಿಕ ಬೊಮ್ಮಾಯಿ ಸಂಘ, ಹೈಕಮಾಂಡ್, ಬಿಎಸ್ವೈ ಬಣ, ಬಿಎಸ್ವೈ ವಿರೋಧಿ ಬಣ ಎಲ್ಲರ ವಿಶ್ವಾಸ ಗಳಿಸಿಕೊಂಡೇ ಅಧಿಕಾರ ನಡೆಸುತ್ತಿದ್ದಾರೆ. ಆದರೆ ರಾಜ್ಯದಲ್ಲಾಗ್ತಿರೋ ಬೆಳವಣಿಗೆಗಳು ಬೊಮ್ಮಾಯಿಗೆ ಸಂಕಷ್ಟ ತಂದಿಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮೇಲಿಂದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತಿದೆ. 40% ಕಮಿಷನ್ ಆರೋಪ, PSI ಹಗರಣ, ಸಂತೋಷ್ ಪಾಟೀಲ್ ಆತ್ಮಹತ್ಯೆ, ಮಠಗಳ ಅನುದಾನದಲ್ಲೂ ಕಮಿಷನ್ ಆರೋಪ, ಹೀಗೆ ಒಂದಲ್ಲ ಎರಡಲ್ಲ 10 ಹಲವು ಹಗರಣಗಳ ಆರೋಪ ಬೊಮ್ಮಾಯಿ ಸರ್ಕಾರದ ಬೆನ್ನು ಬಿದ್ದಿದೆ. ಇದರ ಜೊತೆಗೆ ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಐಟಿ ದಿಗ್ಗಜರೇ ಸಿಡಿದಿದ್ದಿರೋದು ಬಿಜೆಪಿ ಸರ್ಕಾರಕ್ಕೆ ಮುಖಭಂಗಕ್ಕೂ ಕಾರಣವಾಗಿದೆ. ಬೆಂಗಳೂರಿನ ಅವ್ಯವಸ್ಥೆ ವರದಿ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಬೊಮ್ಮಾಯಿಗೆ ಕಂಟಕವಾಗಿ ಪರಿಣಮಿಸುತ್ತಿದೆ. ಮೊನ್ನೆ ಒಂದೇ ಮಳೆಗೆ ರಾಜಧಾನಿ ಮುಳುಗಿದ್ದು ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯನ್ನ ತಂದಿಟ್ಟಿದೆ. ಹೀಗೆ ಮೇಲಿಂದ ಮೇಲೆ ಬೊಮ್ಮಾಯಿ ಸರ್ಕಾರಕ್ಕೆ ಕಳಂಕಗಳು ಅಂಟಿಕೊಳ್ಳುತ್ತಲೇ ಇದೆ. 2018ರಲ್ಲಿ ಚುನಾವಣೆ ಹತ್ತಿರ ಬಂದಾಗ ರಾಜಸ್ಥಾನದಲ್ಲೂ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಆರೋಪಗಳನ್ನು ಕಡೆಗಣಿಸಿ ವಸುಂಧರಾ ರಾಜೆ ನೇತೃತ್ವದಲ್ಲಿ ಬಿಜೆಪಿ ಅಂದು ರಾಜಸ್ಥಾನದಲ್ಲಿ ಚುನಾವಣೆ ಎದುರಿಸಿತ್ತು. ಪರಿಣಾಮ ಕಮಲ ಸೋತು ಕಾಂಗ್ರೆಸ್ ಗೆದ್ದಿತ್ತು. ಇದೀಗ ರಾಜ್ಯದಲ್ಲೂ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ.
ಇಂತಹ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲಲು ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ, ಗೆಲ್ಲಲು ಯಾವ ಸ್ಟ್ರಾಟಜಿ ಮಾಡುತ್ತೆ ಅನ್ನೋದೇ ಈಗ ಬಿಗ್ ಸೀಕ್ರೆಟ್. ಇನ್ನು ಸಂಪುಟ ಸರ್ಜರಿ ಬಗ್ಗೆ ಹೈಕಮಾಂಡ್ ಯಾವುದೇ ಗುಟ್ಟು ಬಿಟ್ಕೊಟ್ಟಿಲ್ಲ. ಸಂಪುಟದಲ್ಲಿ ಸದ್ಯ ಖಾಲಿ ಇರುವ 5 ಸ್ಥಾನಗಳನ್ನ ಮಾತ್ರ ಭರ್ತಿ ಮಾಡುತ್ತಾ ಅಥವಾ ಸುಮಾರು 10 ಮಂದಿಯನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಗೊತ್ತಿಲ್ಲ. ಚುನಾವಣೆವರೆಗೂ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಯಾವುದನ್ನು ಮಾಡದೆ ಈಗಿರುವಂತೆಯೇ ಎದುರಿಸುವ ಸಿದ್ಧತೆಯಲ್ಲಿ ಬಿಜೆಪಿ ಹೈಕಮಾಂಡ್ ತೊಡಗಿದ್ಯಾ ಅನ್ನೋದು ಗೊತ್ತಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ರಾಜ್ಯಸಭೆ, ವಿಧಾನ ಪರಿಷತ್ ಚುನಾವಣೆ ಬೆನ್ನಲ್ಲೇ ಬಿಬಿಎಂಪಿ ಎಲೆಕ್ಷನ್ ಕೂಡ ನಡೆಯೋ ಸಾಧ್ಯತೆ ಇರೋದ್ರಿಂದ ಸಾಲು ಸಾಲು ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಮುಂದಾಗೋದು ಡೌಟು ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಮುಂಬರುವ ಸಾರ್ವತ್ರಿಕ ಚುನಾವಣೆಗೂ ಹೆಚ್ಚು ಕಾಲಾವಕಾಶವಿಲ್ಲ. 10 ತಿಂಗಳಷ್ಟೇ ಬಾಕಿ ಇರೋದು. ಇಂತಹ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಸರ್ಜರಿ ಹುತ್ತಕ್ಕೆ ಹೈಕಮಾಂಡ್ ಕೈ ಹಾಕಿ ಗೋಜಲು ಮಾಡಿಕೊಳ್ಳೋದಿಲ್ಲ ಅಂತಾರೆ ಇನ್ನು ಕೆಲವರು. ಮಗದೊಂದು ಕಡೆ ಇದೀಗ ಸರ್ಕಾರದ ಬಗ್ಗೆ ಜನರಲ್ಲಿ ಸೃಷ್ಟಿಯಾಗಿರುವ ಅಭಿಪ್ರಾಯವನ್ನ ಬದಲಾವಣೆ ಮಾಡಬೇಕಾದ್ರೆ ನಾಯಕತ್ವ ಬದಲಾವಣೆ ಸೂತ್ರವನ್ನ ಅನುಸರಿಸಬೇಕಾಗುತ್ತದೆ ಅನ್ನೋ ಚರ್ಚೆಯೂ ನಡೆಯುತ್ತಿದೆ. ಆದರೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ಸಾರ್ವತ್ರಿಕ ಚುನಾವಣೆ ಗೆಲುವಿಗೆ ಹೆಣೆದ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದು ಮಾತ್ರ ಇನ್ನೂ ಕೂಡ ಸೀಕ್ರೆಟ್ ಆಗಿ ಉಳಿದಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.